ಅಧ್ಯಾಯದ 58ನೇ ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ ಯದಾ ಸಂಹರತೆ ಚ ಅಯಂ ಕೂರ್ಮಃ ಅಂಗಾನಿ ಇವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹಿಂದೆ ಕೃಷ್ಣ ಹೇಳಿರತಕ್ಕಂಥದ್ದು ಸುಖ ದುಃಖಗಳೆಲ್ಲವನ್ನು ಕೂಡ ಸಮಾನವಾಗಿ ಸ್ವೀಕರಿಸುವಂತ ಒಂದು ಮನಸ್ಥಿತಿ. ಸುಖವನ್ನು ಹೇಗೆ ಸ್ವಾಗತಿಸುತ್ತೇವೋ ದುಃಖವನ್ನು ಕೂಡ ಅದೇ ರೀತಿಯಲ್ಲಿ ಸ್ವಾಗತಿಸುವಂತ ಒಂದು ಮನಸ್ಥಿತಿ. ದುಃಖ ಅಥವಾ ಕಷ್ಟ ಬಂತು ಅಂತ ಆದ್ರೆ ಅದು ಭಗವಂತ ನಮಗೆ ಕೊಡತಕ್ಕಂಥ ಶಿಕ್ಷೆ ಅಲ್ಲ. ಆ ಕಷ್ಟ ಅಥವಾ ದುಃಖಗಳ ಮೂಲಕವಾಗಿ ನಮಗೊಂದು ಶಿಕ್ಷಣವನ್ನು ಕೊಡ್ತಾನೆ ಎಂಬತಕ್ಕಂಥ ಭಾವನೆಯನ್ನ ನಾವು ಪಡಿಬೇಕು. ಹೀಗೆ ಯಾರು ಇರ್ತಾನೋ ಅವನು ಸ್ಥಿತಪ್ರಜ್ಞ, ಅವನು ಅಪರೋಕ್ಷ ಜ್ಞಾನಿ ಅನ್ನೋದನ್ನ ಹೇಳಿದ ಭಗವಂತ. ಹಾಗೆ ಇನ್ನೊಂದು ಉದಾಹರಣೆಯ ಮೂಲಕವಾಗಿ ಆ ಸ್ಥಿತಪ್ರಜ್ಞ ಅಂದ್ರೆ ಅಪರೋಕ್ಷ ಜ್ಞಾನಿ ಅವನ ಲಕ್ಷಣವನ್ನ ಹೇಳ್ತಾ ಇದ್ದಾನೆ. ಯದಾ ಸಂಹರತೆ ಚ ಅಯಂ ಕೂರ್ಮಃ ಅಂಗಾನಿ ಸರ್ವಶಃ. ಒಂದು ಆಮೆ, ಅದಕ್ಕೆ ಮೇಲೆ ಆಮೆಯ ಮೇಲ್ಭಾಗ ಏನಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಅದರ 4 ಕಾಲುಗಳು ಮತ್ತು ಅದರ ತಲೆ ಆ ಚಿಪ್ಪು, ಗಟ್ಟಿಯಾದ ಚಿಪ್ಪಿನ ಹೊರಭಾಗದಲ್ಲಿರುತ್ತೆ. ಅದೆಲ್ಲಾದ್ರೂ ಒಂದ್ ಕಡೆ ಹೋಗ್ಬೇಕಾದ್ರೆ, ಆಹಾರ ಸ್ವೀಕಾರ ಮಾಡಬೇಕಾದ್ರೆಲ್ಲ ಆ ಗಟ್ಟಿಯಾದ ಚಿಪ್ಪಿನಿಂದ ಹೊರಗೆ ಆಮೆಯ ಕಾಲು ತಲೆಯಲ್ಲೂ ಕೂಡ ಇರುತ್ತೆ. ಅದಕ್ಕೇನಾದ್ರೂ ತೊಂದರೆಯಾಗತ್ತೆ ಅಥವಾ ಬೇರೆ ಅನಗತ್ಯವಾದ ಸಂದರ್ಭಗಳಲ್ಲಿ ಏನ್ ಮಾಡತ್ತೆ, ಅದು ತಕ್ಷಣದಲ್ಲೇ ಆ ಚಿಪ್ಪಿನ ಒಳಗಡೆ ಕಾಲನ್ನ ತಲೆಯನ್ನ ಎಲ್ಲವನ್ನು ಕೂಡ ಎಳೆದುಕೊಂಡು ಗಟ್ಟಿಯಾದ ಚಿಪ್ಪನ್ನು ಮಾತ್ರ ಹೊರಗೆ ಕಾಣುವಂತ ಮಾಡುತ್ತೆ. ಎಲ್ಲವನ್ನು ಕೂಡ ಕ್ಷಣದಲ್ಲೇ ಎಳ್ಕೊಳ್ಬಿಡುತ್ತೆ. ಅಂದ್ರೆ ಆಮೆ ಅದರ ಕಾಲುಗಳನ್ನ, ತಲೆ ಮೊದಲಾದ ಅವಯವಗಳನ್ನ ಆ ಚಿಪ್ಪಿನ ಒಳಗಡೆ ಎಳ್ಕೊಳ್ಳುವುದು, ಚಿಪ್ಪಿನಿಂದ ಹೊರಗೆ ಕಳಿಸುವಂಥದ್ದು. ಅದಕ್ಕೊಂದು ಆಯಾಸ ಅಲ್ಲ, ಆಯಾಸದ ಕೆಲಸ ಅಲ್ಲ, ಅದು ಅನಾಯಾಸ. ಯಾವುದೇ ಒಂದು ದೈಹಿಕವಾದ ಶ್ರಮ ಇಲ್ಲದೇನೆ ಆ ಒಂದು ಕೆಲಸವನ್ನ ಮಾಡುತ್ತೆ ಆಮೆ. ಹಾಗೆ ಸ್ಥಿತಪ್ರಜ್ಞನಾಗಿರ್ತಕ್ಕಂಥ ವ್ಯಕ್ತಿ, ಸ್ಥಿತಪ್ರಜ್ಞನು ಕೂಡ ಇದೇ ರೀತಿಯಲ್ಲಿ ಆಮೆಯಂತೆ ಈ ವಿಷಯ ಪದಾರ್ಥಗಳ ಕಡೆಗೆ ಇಂದ್ರಿಯಗಳು ಹೋಗ್ತಾ ಇರುತ್ತೆ. ಕಣ್ಣು ಬಣ್ಣದ ಕಡೆಗೆ ಹೋಗುತ್ತೆ, ಕಿವಿ ಶಬ್ದದ ಕಡೆಗೆ ಹೋಗುತ್ತೆ, ನಾಲಿಗೆ ರಸದ ಕಡೆಗೆ, ಚರ್ಮ ಸ್ಪರ್ಶದ ಕಡೆಗೆ, ಮೂಗು ಗಂಧದ ಕಡೆಗೆ. ಹೀಗೆ ನಮ್ಮ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಆಯಾಯ ಇಂದ್ರಿಯಕ್ಕೆ ಯಾವುದು ವಿಷಯವೋ ಅದರ ಕಡೆಗೆ ಓಡ್ತಾ ಇರುತ್ತೆ. ಹಾಗೆ ಓಡುತ್ತಿರುವಂತಹ ಇಂದ್ರಿಯಗಳನ್ನ ಅನಾಯಾಸವಾಗಿ ಒಳಗೆ ಎಳೆದುಕೊಳ್ಳುತ್ತಾನೆ. ಈಗ ನೋಡಿ, ಕೆಲವರಿಗೆ ಇದು ಕೆಟ್ಟದ್ದು, ಇದು ತಪ್ಪು ಅಂತ ಗೊತ್ತಿರುತ್ತೆ. ಇದು ಕೆಟ್ಟದ್ದು, ಇದರಿಂದ ನನಗೆ ತೊಂದರೆಯಾಗತ್ತೆ, ಈ ಕೆಲಸ ತಪ್ಪು ಅಂತ ಗೊತ್ತಿದ್ರೂ ಕೂಡ ಅದನ್ನು ಮಾಡದೆ ಕೂರ್ಲಿಕ್ಕೆ ಆಗೋದಿಲ್ಲ. ಆ ಕೆಲಸ ಮಾಡೇ ಮಾಡ್ತಾನೆ. ಅಲ್ಲಿ ಅರ್ಜುನನ ಮುಂದೆ ಪ್ರಶ್ನೆ ಮಾಡ್ತಾನೆ, ಬಲಾದಿವ ನಿಯೋಜಿತ, ಒತ್ತಾಯ ಪೂರ್ವಕವಾಗಿ ಆ ಕೆಲಸವನ್ನ, ಮಾಡಬಾರದ ಕೆಲಸವನ್ನ ಮಾಡ್ತಾನೆ. ಉದಾಹರಣೆಗೆ ಮದ್ಯಪಾನ, ಧೂಮಪಾನ ಮಾಡುವಂತ ವ್ಯಕ್ತಿಗಳಿಗೆ ಅದು ತಪ್ಪು ಅಂತ ಗೊತ್ತಿರುತ್ತೆ, ಅದರಿಂದ ಅನಾರೋಗ್ಯ ಬರುತ್ತೆ ಅಂತ ಗೊತ್ತಿರುತ್ತೆ, ಆದ್ರೂ ಕೂಡ ಕೆಲಸ ಮಾಡ್ತಾರ ಇಲ್ವೋ. ಅದೇ ರೀತಿಯಲ್ಲಿ ಇಂದ್ರಿಯಗಳ ನಿಯಂತ್ರಣವನ್ನ ಮಾಡ್ಕೊಳ್ಲಿಕ್ಕೆ ಆಗೋದೇ ಇಲ್ಲ. ಅದು ಮಾಡ್ಕೊಳ್ಬೇಕು ಅಂತ ಗೊತ್ತಿರುತ್ತೆ, ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಸಣ್ಣ ಒಂದು ಹೇಳೋದು ಅಂತ ಆದ್ರೆ, ನಾವು ಬೆಳಿಗ್ಗೆ ಬೇಗ ಏಳುವಂಥದ್ದು, ರಾತ್ರಿ ಬೇಗ ಮಲಗುವಂಥದ್ದು, ಸರಿಯಾದ ಸಮಯಕ್ಕೆ ಆಹಾರವನ್ನ ಸ್ವೀಕಾರ ಮಾಡುವಂಥದ್ದು, ಆಹಾರ ವಿಹಾರ ಇದೆಲ್ಲವೂ ಕೂಡ ನಿಯಮಿತವಾಗಿಟ್ಟುಕೊಳ್ಳುವಂಥದ್ದು, ಅದು ನಮ್ಮ ದೇಹಕ್ಕೆ ಬಹಳ ಒಳ್ಳೇದು ಅಂತ ನಮಗೆಲ್ಲರಿಗೂ ಗೊತ್ತಿರುತ್ತೆ. ಆದರೆ ಅದು ಒಳ್ಳೆಯದು ಅಂತ ಗೊತ್ತಿದ್ರೂ ಕೂಡ ಅದನ್ನ ಸರಿಯಾಗಿ ಪರಿಪಾಲನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಗಟ್ಟಿ ಮನಸ್ಸು ಮಾಡೋದಿಲ್ಲ. ಆದರೆ ಯಾರು ಸ್ಥಿತಪ್ರಜ್ಞ ಅಂತ ಇರ್ತಾನೆ, ಸ್ಥಿತಪ್ರಜ್ಞ ಅಂದ್ರೆ ಅಪರೋಕ್ಷ ಜ್ಞಾನಿ ಅಂತ ಇರ್ತಾನೆ, ಅವನಾಗಬೇಕಾದ್ರೆ ಹಾಗಲ್ಲ. ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ, ಇಂದ್ರಿಯಾರ್ಥಗಳು ಅಂದ್ರೆ ಇಂದ್ರಿಯಕ್ಕೆ ಸಂಬಂಧಪಟ್ಟಂತ ಅರ್ಥ, ಇಂದ್ರಿಯಕ್ಕೆ ಸಂಬಂಧಪಟ್ಟಂತ ವಸ್ತುಗಳು. ಕಣ್ಣಿಗೆ ಬಣ್ಣ, ಕಿವಿಗೆ ಶಬ್ದ, ಹಿಂದೆ ಹೇಳದಂತೆ. ಹಾಗೆ ಆಯಾಯ ಇಂದ್ರಿಯಕ್ಕೆ ಯಾವುದು ಯಾವುದು ಸಂಬಂಧಪಟ್ಟಂತ ಲೌಕಿಕ ವಸ್ತುಗಳು ಅಂತ ಇರ್ತಾವೋ ಅವುಗಳಿಂದಾಗಿ ಅವನು ಅವುಗಳನ್ನ ಕಂಟ್ರೋಲ್ ಮಾಡ್ಕೊಳ್ತಾನೆ ಅಂತ ಅರ್ಥ. ಅದು ಹೇಗೆ ಅಂದ್ರೆ, ಏನೋ ಒಂದು ಒತ್ತಾಯ ಪೂರ್ವ ಯಾರೋ ಬಲಾತ್ಕಾರಕ್ಕೆ ಅದನ್ನ ನಿಯಂತ್ರಣ ಮಾಡಿಕೊಳ್ಳೋದಲ್ಲ. ಅನಾಯಾಸವಾಗಿ ಒಂದು ಆಮೆ ತನ್ನ ಚಿಪ್ಪಿನ ಒಳಗಡೆ ತನ್ನ ಕೈಕಾಲುಗಳನ್ನ, ತಲೆಯನ್ನ ಹೇಗೆ ಎಳೆದುಕೊಳ್ಳುತ್ತದೋ ಹಾಗೆ ವಿಷಯ ಪದಾರ್ಥಗಳಿಂದಾಗಿ ಅವನು ವಿಚಲಿತನಾಗೋದಿಲ್ಲ.
ವಿಷಯ ಪದಾರ್ಥಗಳ ಕಡೆಗೆ ಆಕರ್ಷಿತನಾಗೋದಿಲ್ಲ. ಯಾಕಂದ್ರೆ ಒಂದು ಪ್ರಾಕೃತ ಪ್ರಪಂಚದಲ್ಲಿ ಬದುಕ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನ ಸುತ್ತ ಎಲ್ಲವೂ ಇರುತ್ತೆ ಅಲ್ವಾ. ಎಲ್ಲಾ ರೀತಿಯಾದ ಭೋಗ ಸಾಮಗ್ರಿಗಳು ಕೂಡ ಅವನ ಸುತ್ತ ಇರುತ್ತೆ. ಭೋಗ ಸಾಮಗ್ರಿಗಳೆಲ್ಲವೂ ಕೂಡ ಇದೆ ಅಂದ ಮಾತ್ರಕ್ಕೆ ಅದೆಲ್ಲವನ್ನು ನಾನು ಭೋಗಿಸ್ಬೇಕು ಅಂತ ಅರ್ಥ ಅಲ್ಲ ಅಲ್ವಾ. ಒಂದು ಏನೋ ಒಂದು ಹೆಂಡ ನನ್ನ ಮುಂದೆ ಇದೆ ಅಂದ್ಕೂಡ್ಲೆ ಹೆಂಡ ಕುಡಿಬೇಕು ಅಂತ ಅರ್ಥ ಅಲ್ಲ. ಅದರಿಂದ ವಿಷಯ ಪದಾರ್ಥ ಅದೆಲ್ಲ ಇರೋದೇ ನಮ್ಮನ್ನ ನಾವು ಗಟ್ಟಿ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ. ಯಾವುದೇ ಒಂದು ಭೋಗ ಸಾಮಗ್ರಿಗಳು ಕೂಡ ತಾತ್ಕಾಲಿಕವಾಗಿ ಸುಖವನ್ನು ಕೊಡ್ತಕ್ಕಂಥವುಗಳು. ಹೀಗೆ ತಾತ್ಕಾಲಿಕವಾಗಿ ಸುಖ ಕೊಡ್ತಕ್ಕಂಥ ಭೋಗ ಸಾಮಗ್ರಿಗಳು ಅಂತ ಏನಿದ್ದಾವೋ ಅದರಿಂದ ನಾವು ನಮ್ಮನ್ನ ನಿಯಂತ್ರಣ ಮಾಡಿಕೊಳ್ಳಬೇಕು. ಸ್ಥಿತಪ್ರಜ್ಞನಾದವನು ಅನಾಯಾಸವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ತಾಪತ್ರಯಗಳು ಇಲ್ಲದೇನೆ ಅನಾಯಾಸವಾಗಿ ಆ ವಿಷಯ ಪದಾರ್ಥಗಳನ್ನ ಅವನು ಆಸಕ್ತನಾಗೋದಿಲ್ಲ. ವಿಷಯ ಪದಾರ್ಥಗಳಿಂದಾಗಿ ಅವನು ತನ್ನನ್ನ ತಾನು ನಿಯಂತ್ರಣಕ್ಕೆ ತಂದುಕೊಳ್ತಾನೆ ಅನ್ನೋದು ಇದರಿಂದ ನಮಗೆ ಒಟ್ಟು ಸಿಗ್ತಕ್ಕಂಥ ಒಂದು ಅಭಿಪ್ರಾಯ. ಆ ಪದಗಳ ಒಂದು ಅರ್ಥವನ್ನ ಗಮನಿಸೋಣ. ಯದಾ ಯಾವಾಗ, ಅಯಂ ಈ ಸಾಧಕನು, ಕೂರ್ಮಃ ಆಮೆಯು, ಅಂಗಾನಿ ಇವ ಅಂಗಗಳನ್ನು ಹೇಗೋ ಹಾಗೆ, ಇಂದ್ರಿಯಾಣಿ ಇಂದ್ರಿಯಗಳನ್ನು, ಇಂದ್ರಿಯಾರ್ಥೇಭ್ಯ ಇಂದ್ರಿಯಾರ್ಥಗಳು ಅಂತ ಹೇಳಿದ್ರೆ ಆಯಾಯ ಇಂದ್ರಿಯಗಳು ಒಂದೊಂದಕ್ಕೆ ಒಂದೊಂದು ವಿಷಯಗಳು. ಅರ್ಥ ಅಂದ್ರೆ ವಿಷಯ ಅಂತ ಅರ್ಥ. ಒಂದೊಂದು ಇಂದ್ರಿಯಕ್ಕೂ ಸಂಬಂಧಪಟ್ಟಂತಹ ವಿಷಯಗಳು ಅಂತ ಇರ್ತವೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದೆಲ್ಲ ವಿಷಯಗಳು. ಸರ್ವಶಃ ಎಲ್ಲಾ ಕಡೆಯಿಂದಲೂ ಕೂಡ ಎಲ್ಲಾ ರೀತಿಯಿಂದಲೂ ಕೂಡ, ಅಂದ್ರೆ ಬರೀ ನಾನು ಕಣ್ಣಿನಿಂದ ಬಣ್ಣವನ್ನ ನೋಡಲ್ಲ, ಚರ್ಮದಿಂದ ಸ್ಪರ್ಶವನ್ನ ಅನುಭವಿಸಲ್ಲ, ಅಷ್ಟಿದ್ರೆ ಸಾಲೋದಿಲ್ಲ. ಕಣ್ಣು ಮುಚ್ಚಿ ಕೂತು ಮನಸ್ಸಿನಿಂದ ಆ ಯಾವುದೋ ಒಂದು ರೂಪದ ಬಗ್ಗೆ ಆಲೋಚನೆ ಮಾಡ್ತಾ ಕೂರೋದು, ನಾವು ಮೈಯಿಂದ ಏನನ್ನು ಮುಟ್ಟದೆ ಇನ್ನೊಂದು ಯಾವುದೋ ಒಂದು ಸುಖದ ಬಗ್ಗೆ, ಸ್ಪರ್ಶ ಸುಖದ ಬಗ್ಗೆ ನಾವು ಮನಸ್ಸಿನಿಂದ ಆಲೋಚನೆ ಮಾಡೋದು, ಮನಸ್ಸಿನಲ್ಲೇ ಮಂಡಿಗೆ ತಿನ್ನೋದು ಅಂತಾರಲ್ಲ, ಹಾಗೆ ಮಾಡೋದು ತಪ್ಪು. ಅದಕ್ಕೆ ಕೃಷ್ಣ ಸರ್ವಶಃ ಅಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್, ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ಎರಡೂ ತರ. ನೇರವಾಗಿ ನಾವು ವಿಷಯ ಪದಾರ್ಥಗಳನ್ನ ಅನುಭವಿಸುವುದು ಅಥವಾ ಒಳಗೆ ನಾವು ಕೆಟ್ಟ ಆಲೋಚನೆಗಳನ್ನ ಮಾಡುವುದು, ಕೆಟ್ಟ ಪದಾರ್ಥಗಳ ಬಗ್ಗೆ ಆಲೋಚನೆಯನ್ನ ಮಾಡುವಂಥದ್ದು ಅದು ಕೂಡ ತಪ್ಪು. ಅವೆಲ್ಲವನ್ನು ಸರ್ವಶಃ ಎಲ್ಲಾ ರೀತಿಯಿಂದಲೂ ಎಲ್ಲಾ ಕಡೆಯಿಂದಲೂ ಕೂಡ ಸಂಹರತೆ. ಸಂಹರತೆ ಅಂದ್ರೆ ಕೊಲ್ಲುತ್ತಾನೆ, ಅಂದ್ರೆ ಸಂಹಾರ ಮಾಡ್ತಾನೆ. ಸಂಹಾರ ಮಾಡೋದು ಅಂದ್ರೆ ಅರ್ಥ ಏನು? ಅವುಗಳ ಸಂಪರ್ಕವನ್ನ ತುಂಡು ಮಾಡ್ಕೊಳ್ತಾನೆ ಅಂತ ಅರ್ಥ. ಮನಸ್ಸಿನಿಂದ ಕೆಟ್ಟ ವಿಷಯಗಳನ್ನ ಆಲೋಚನೆ ಮಾಡೋದೂ ಇಲ್ಲ. ದೈಹಿಕವಾಗಿ ಭೌತಿಕವಾಗಿ ಒಂದು ವಸ್ತುಗಳನ್ನ, ಬೇಡದ ವಸ್ತುಗಳ ಸಂಪರ್ಕವನ್ನ ಮಾಡೋದೂ ಇಲ್ಲ. ಸಂಹರತೆ ಅಂದ್ರೆ ಹಾಗೆ ಅವುಗಳನ್ನ ಒಳಗೆ ಎಳೆದುಕೊಳ್ಳುತ್ತಾನೆ, ಕಂಟ್ರೋಲ್ ಮಾಡ್ಕೊಳ್ತಾನೆ ಅಂತ ಅರ್ಥ. ಅವುಗಳ ಬಂಧನವನ್ನ, ಬೇಡದ ಬಂಧನವನ್ನ ತುಂಡು ಮಾಡ್ಕೊಳ್ತಾನೆ. ಹೀಗೆ ಯಾರು ಇರ್ತಾನೋ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ತಸ್ಯ ಅಂತಹ ಸಾಧಕನ ಪ್ರಜ್ಞಾ ಅಂದ್ರೆ ತಿಳುವಳಿಕೆ, ಪ್ರಕೃಷ್ಟವಾದ ಜ್ಞಾನ, ಆಲೋಚನಾ ಶಕ್ತಿ ಅದೇನಾಗಿದೆ, ಅದು ಪ್ರತಿಷ್ಠಿತ, ಒಂದು ಕಡೆ ಸ್ಥಿರವಾಗಿ ನೆಲೆ ನಿಂತದ್ದಾಗಿರುತ್ತದೆ. ಇಲ್ಲಿಗೆ ಯಾರು ಸ್ಥಿತಪ್ರಜ್ಞಾ ಅಂತ ಹೇಳಿದ್ರೆ, ಯಾರು ಯಾವುದೇ ರೀತಿಯಿಂದಲೂ ಆಯಾಸವಿಲ್ಲದೆ, ಒಂದು ಕೂರ್ಮ, ಒಂದು ಆಮೆ ಯಾವ ರೀತಿಯಲ್ಲಿ ತನ್ನ ಅವಯವಗಳನ್ನ ಚಿಪ್ಪಿನ ಒಳಗಡೆ ಎಳ್ಕೊಳ್ಳುತ್ತೋ ಹಾಗೆ ಯಾವ ಸಾಧಕನು ವಿಷಯ ಪದಾರ್ಥಗಳಿಂದ ಇಂದ್ರಿಯಗಳನ್ನ ಎಲ್ಲ ರೀತಿಯಿಂದಲೂ, ಅಂದ್ರೆ ಮನಸ್ಸಿನಿಂದ ಆಲೋಚನೆ ಕೂಡ ಮಾಡೋದಿಲ್ಲ, ಬರೀ ಕಣ್ಣಿಂದ ನಾನು ಕೆಟ್ಟದ್ ನೋಡೋದಿಲ್ಲ ಅಲ್ಲ, ಮನಸ್ಸಿನಿಂದಲೂ ಅದರ ಬಗ್ಗೆ ಆಲೋಚನೆ ಮಾಡದೇನೆ ಇರ್ತಾನೋ ಅಂತಹ ವ್ಯಕ್ತಿ ನಿಜವಾದ ಸಾಧಕ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಶ್ರೀಕೃಷ್ಣ.